ಕೆರೆಗಳಲ್ಲಿ ಬಾವಿ ತೋಡುತ್ತಿರುವ ಜೆಸಿಬಿಗಳು, ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು. ಸ್ಥಳೀಯರಿಗೆ ಬೇಕಿಲ್ಲ, ಮುಂದೆ ಅಪಾಯ ತಪ್ಪಿದ್ದಲ್ಲ. ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಭೀಕರ ಬರ ತಾಂಡವವಾಡ್ತಿದೆ. ಈಗ ಕೆಲವೆಡೆ ಮಳೆ ಆರಂಭವಾಗಿದ್ದು ಭಯವನ್ನು ಹುಟ್ಟಿಸಿದೆ. ಒಂದು ವರ್ಷದಿಂದ ವರುಣ ಗಗನ ಬಿಡಲು ನಿರಾಕರಿಸಿದ ಪರಿಣಾಮ ಅಂತರ್ಜಲ ಪಾತಾಳ ಸೇರಿದೆ. ಜಿಲ್ಲೆಯ ಕಾವೇರಿ ಜಲಾನಯನ ಪ್ರದೇಶ ಅಂದರೆ KRS ಅಣೆಕಟ್ಟೆಯಿಂದ ಎಲ್ಲೆಲ್ಲಿಗೆ ನಾಲೆಗಳ ಮೂಲಕ ನೀರು ಹರಿಯುತ್ತೋ ಆ ವ್ಯಾಪ್ತಿಯ ಕೆರೆಗಳು ಬರಿದಾಗಿವೆ. ಪರಿಣಾಮ ಜನ ಜಾನುವಾರುಗಳು, ಪಕ್ಷಿ ಸಂಕುಲದ ಸ್ಥಿತಿ ಚಿಂತಾಜನಕವಾಗಿದೆ. ಮಳೆ ಆಗದಿರೋದು, ಕಟ್ಟಿಯಲ್ಲಿ ನೀರಿದ್ದರೂ ನಮ್ಮ ಪಾಲಿನ ನೀರನ್ನು ನಾಲೆಗಳಿಗೆ ಹರಿಸದೆ ಹೇಡಿತನ ಪ್ರದರ್ಶಿಸಿದ ರಾಜ್ಯ ಸರ್ಕಾರದಿಂದಾಗಿ ಜಿಲ್ಲೆಯ ರೈತರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರಂತಿದ್ದ ಬೆಳೆಗಳ ರಕ್ಷಣೆಗಾಗಿ ಬೇಕಾಬಿಟ್ಟಿಯಾಗಿ ಬೋರ್ವೆಲ್ಗಳನ್ನ ಕೊರೆಸಿದರು. ಆದರೆ ಆ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿವೆ. ಮಾತ್ರವಲ್ಲ, ಕೆರೆಗಳು ಬರಿದಾಗಿವೆ. ಬೆಳೆ ಕಳೆದುಕೊಂಡ ರೈತರ ಕಣ್ಣು ಕೆರೆ ಹೂಳಿನ ಮೇಲೆ ಬಿತ್ತು. ಮಣ್ಣಿಗಾಗಿ ಅಪಹರಿಸುತ್ತಿದ್ದ ಗುತ್ತಿಗೆದಾರರು ಕೂಡ ರೈತರೊಂದಿಗೆ ಸೇರಿ ಕೆರೆಯ ಮಣ್ಣನ್ನು ಜೆಸಿಬಿಗಳ ಮೂಲಕ ತುಂಬಲಾರಂಭಿಸಿದರು. ನೂರಾರು, ಸಾವಿರಾರು, ಸಹಸ್ರಾರು ರೈತರು ತಮ್ಮ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಗಿರುವೆ ಇಟ್ಟು ಮಣ್ಣು ತುಂಬಿಸಿದರು. ಜಲಚರಗಳು ವಾಸಿಸುತ್ತಿದ್ದ ಕೆರೆಗಳಲ್ಲಿ ಜೆಸಿಬಿಗಳ ಆರ್ಭಟ ನಡೆಯಿತು, ಇನ್ನೂ ನಡೆಯುತ್ತಿದೆ. ಪ್ರಸ್ತುತ ಮೇಕೆದಾಟು ಯೋಜನೆ ಬಗ್ಗೆ ಜಪ ಮಾಡುತ್ತಿರುವ ಸರ್ಕಾರ ಇದನ್ನು ಸಮರ್ಪಕವಾಗಿ ಬಳಸಿಕೊಂಡಿದ್ರೆ ಮೇಕೆದಾಟುವಿನಲ್ಲಿ ನಿರ್ಮಿಸುವ ಅಣೆಕಟ್ಟೆಗಿಂತ ಹೆಚ್ಚಿನ ನೀರು ಕೆರೆಗಳಲ್ಲಿ ಸಂಗ್ರಹವಾಗಿ ಅಂತರ್ಜಲ ಕೂಡ ವೃದ್ಧಿಯಾಗುತ್ತಿತ್ತು. ಆದರೆ ಆ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ. ಯಾಕಂದರೆ ಇದರಿಂದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಯಾವುದೇ ಲಾಭ ಆಗಲ್ಲ ಎಂಬುದು ಬಹಿರಂಗ ಗುಟ್ಟು. ಮೇಕೆದಾಟು ಯೋಜನೆ ಮಾಡಿದರೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾಡಬಹುದು, ಅದರಿಂದ ಕೋಟ್ಯಾಂತರ ರೂಪಾಯಿ ಕಮಾಯಿ ಮಾಡಬಹುದು ಎಂಬುದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಲೆಕ್ಕಾಚಾರ. ಈ ಬಗ್ಗೆ ಮುಂದೆ ಮಾತನಾಡೋಣ. ಈಗ ಪ್ರಮುಖವಾಗಿ ಸರ್ಕಾರ ಒಂದು ಕೆಲಸ ಮಾಡಬೇಕಿದೆ. ಅದೇನೆಂದರೆ, ಸರ್ಕಾರ ಮಾಡಬೇಕಾದ ಕೆಲಸವನ್ನು ರೈತರು ಮಾಡಿದ್ದಾರೆ. ಆ ಮೂಲಕ ಸರ್ಕಾರದ ಖಜಾನೆಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಉಳಿಸಿದ್ದಾರೆ. ಆದರೆ ಕೆಲವೆಡೆ ಅವೈಜ್ಞಾನಿಕವಾಗಿ ಮಣ್ಣನ್ನು ತೆಗೆದು ಅಪಾಯಕ್ಕೆ ಆಹ್ವಾನಿಸಲಾಗಿದೆ. ಕೆರೆಗಳಲ್ಲಿ ಹೂಳು ತೆಗೆಯಲು ಆರಂಭಿಸಿದಾಗ ನೀರಾವರಿ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಚೇರಿ ಬಿಟ್ಟು ಕೆರೆಗಳತ್ತ ತೆರಳಿ ವೀಕ್ಷಣೆ ಮಾಡಿದರೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ AC ಕೆಳಗೆ ಕುಳಿತು ಕಾಲ ಕಳೆದ ಪರಿಣಾಮ ಈ ಸಮಸ್ಯೆ ಎದುರಾಗಿದೆ. ಸ್ನೇಹಿತರೆ, ಈಗಲೂ ಕಾಲ ಮಿಂಚಿಲ್ಲ. ಜಿಲ್ಲೆಯಲ್ಲಿ ಕೆಲವೆಡೆ ಮಳೆಯಾಗಿದೆ, ಆದರೆ ಹಲವೆಡೆ ಇನ್ನೂ ಮಳೆ ಬಿದ್ದಿಲ್ಲ. ತಕ್ಷಣ ಮೇಲೆ ಹೇಳಿದ ಇಲಾಖೆಗಳು ಜಾಗೃತವಾಗಿ ಕೆರೆಗಳ ಹೊತ್ತೂರಿ ತೆರವು ಮಾಡುವುದರ ಜೊತೆಗೆ ಹಾಳದ ಗುಂಡಿಗಳನ್ನ ಸಮತಟ್ಟು ಮಾಡಿಸಿದರೆ ಕೋಟ್ಯಾಂತರ ರೂಪಾಯಿ ಉಳಿತಾಯವಾಗುತ್ತದೆ. ನೀರಿನ ಸಂಗ್ರಹ ಕೂಡ ಹೆಚ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಮಂಡ್ಯದ ನಾಲೆಗಳಿಗೆ ನೀರು ಬಿಡದೇ ಇರೋದ್ರಿಂದ ಬೆಳೆ ಇಲ್ಲ, ಅಂತರ್ಜಲ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಈ ನಡುವೆ ರೈತರು ಪ್ರತಿ ಹಳ್ಳಿಯ ಕೆರೆಗಳ ಹೂಳನ್ನು ಸ್ವಯಂ ಸಾಗಿಸ್ತಾ ಇದ್ದಾರೆ. ಇದು ಒಳ್ಳೆಯ ಪ್ರಯತ್ನ. ಸರ್ಕಾರದ ವತಿಯಿಂದ ಈ ಒಂದು ಕಾಮಗಾರಿಯನ್ನು ಮಾಡಿದರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಸರ್ಕಾರದ ಖಜಾನೆಗೆ ಉಳಿತಾಯ ಆಗಿದೆ. ಇದೊಂದು ಸ್ವಾಗತಾರ್ಹ ಬೆಳವಣಿಗೆ.
ಅದಲ್ಲದೆ ಆ ಕೆರೆಗಳ ಒತ್ತುವರಿ ಏನಾಗಿದೆ ಅನ್ನೋದನ್ನು ರೆವಿನ್ಯೂ ಅಧಿಕಾರಿಗಳು ಗುರುತು ಮಾಡಿಕೊಟ್ಟಿದ್ರೆ ಹೂಳು ತುಂಬಿರುವಂಥ ಎಲ್ಲ ಕೆರೆಗಳನ್ನು ಅಥವಾ ಒತ್ತುವರಿಯಾಗಿರುವ ಭಾಗವನ್ನು ಹೂಳು ತೆಗೆಯೋದ್ರ ಮೂಲಕ ಒಂದು ಸುಸ್ಥಿತಿಗೆ ತರಬಹುದಾದಂಥ ಒಂದು ಅವಕಾಶ ಇತ್ತು. ಯಾಕೆ ಕಂದಾಯ ಅಧಿಕಾರಿಗಳು ಸ್ಥಳೀಯ ಗ್ರಾಮದ ರೈತರಿಗೆ, ಕೆರೆ ಇರುವಂಥ ಗ್ರಾಮಗಳ ಜನರಿಗೆ ಒಂದು ಸಹಕಾರವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಯೋಚನೆ ಮಾಡಬೇಕಾದಂಥ ವಿಚಾರ. ಜೊತೆಗೆ ಮಣ್ಣು ತೆಗಿಬೇಕಾದ್ರೆ, ಹೂಳು ತೆಗಿಬೇಕಾದ್ರೆ ಸ್ವೇಚ್ಛೆಯಾಗಿ ಕೆಲವು ಕಡೆ ತೆಗೆದಿದ್ದಾರೆ. ಅದು ತುಂಬ ಆಳಕ್ಕೆ ತೆಗೆದಿರೋದ್ರಿಂದ ಭವಿಷ್ಯದಲ್ಲಿ ಅದು ಅನೇಕ ಅಪಾಯಗಳನ್ನು ಕೂಡ ಸೃಷ್ಟಿ ಮಾಡ್ತದೆ. ಹಾಗಾಗಿ ಈಗ ಎಲ್ಲೆಲ್ಲಿ ಆ ರೀತಿಯ ಒಂದು ಅಸಮತೋಲನ ಆಗಿದೆಯೋ ಮಣ್ಣು ತೆಗೆಯುವಾಗ, ಅದನ್ನೆಲ್ಲ ಒಂದು ಸುಸ್ಥಿತಿಗೆ, ಕೆರೆಯ ಸುರಕ್ಷತೆಯ ದೃಷ್ಟಿಯಿಂದ ಒಂದು ಸುಸ್ಥಿತಿಗೆ ಅದನ್ನು ಸಮತಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಮುಂದಿನ ಅಪಾಯಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮನುಷ್ಯರು ಬೀಳ್ಬೋದು, ಜಾನುವಾರುಗಳು ಬೀಳ್ಬೋದು, ಅಥವಾ ಒತ್ತಡ, ಕೆರೆಯ ಏರಿಗೆ ಒತ್ತಡ ಕೂಡ ಕ್ರಿಯೇಟ್ ಆಗೋ ಚಾನ್ಸ್ ಇರ್ತದೆ. ಹಾಗಾಗಿ ಈ ಬಗ್ಗೆ ಗಂಭೀರವಾಗಿ ಎಲ್ಲರೂ ಯೋಚನೆ ಮಾಡಬೇಕಾಗ್ತದೆ. ಮಣ್ಣು ತೆಗೆಯುವಂಥ ರೈತರು ಕೂಡ ಕೆರೆಯ ಏರಿಗೆ ಅಪಾಯ ಆಗದ ರೀತಿಯಲ್ಲಿ ಅಥವಾ ಜನರ, ಜಾನುವಾರುಗಳ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಣ್ಣನ್ನು ತೆಗೆದರೆ ಒಳ್ಳೆಯದು ಅಂತ ನನ್ನ ವಿನಂತಿ. ಜಲ ಹೆಚ್ಚಿಸುವ ದೃಷ್ಟಿಯಿಂದ ಈ ಪ್ರಯತ್ನ ಇದೆಯಲ್ಲ, ಇದೊಂದು ಬಹಳ ಅಗತ್ಯವಾಗಿ ಆಗಬೇಕಾಗಿದ್ದಂಥ ಕೆಲಸ. ಮುಂದಿನ ದಿನಗಳಲ್ಲಿ ಸಣ್ಣ ಹಳ್ಳ ಕೊಳ್ಳಗಳಲ್ಲೇ ಬಂಡುಗಳನ್ನು ಹಾಕೋದ್ರ ಮೂಲಕ, ಸಣ್ಣ ಕಟ್ಟೆಗಳನ್ನು, ಕೊಳಗಳನ್ನು ಅಥವಾ ಗುಂಡಿಗಳನ್ನು ನಿರ್ಮಿಸೋದ್ರ ಮೂಲಕ ಅಂತರ್ಜಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರು ಎಲ್ಲ ಕಡೆ ಪ್ರಯತ್ನಿಸಬೇಕು. ಅವರವರ ಮಿತಿಯಲ್ಲಿ, ಅವರವರ ಗ್ರಾಮಗಳಲ್ಲಿ ಆ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದು. ಏಕೆಂದರೆ ಇವತ್ತು ಕಳೆದ 1 ವರ್ಷದಿಂದ ಮಂಡ್ಯ ಜಿಲ್ಲೆಯಲ್ಲಿ ಮಳೆನೇ ಇಲ್ಲ. ಇಂಥ ಸ್ಥಿತಿಯಲ್ಲಿ ಪರಿಸರ ಎಷ್ಟು ಹಾನಿಯಾಗಿದೆ ಅಂತ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇನ್ನು ಎಷ್ಟು ವರ್ಷ ಬೇಕಾಗುತ್ತೋ. ಈ ವರ್ಷ ಕೂಡ ಮಳೆ ಪೂರ್ಣ ಪ್ರಮಾಣದಲ್ಲಿ ಸರಾಸರಿ ಮಳೆ ಬೀಳಲಿಲ್ಲ ಅಂದರೂ ಕೂಡ ತುಂಬಾ ಕಷ್ಟ ಆಗ್ತದೆ. ಪಶು ಪಕ್ಷಿಗಳೆಲ್ಲ ಬಹುಶಃ ಅದರ ಸಂತತಿಯೇ ಅಳಿಯುವಂಥ ಒಂದು ಸ್ಥಿತಿ, ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ಹೂಳೆತ್ತುವ ಕೆಲಸ ಮತ್ತು ಅಲ್ಲಲ್ಲಿ ಬಂಡುಗಳನ್ನು ನಿರ್ಮಿಸಿ ನೀರನ್ನು ಹಿಂಗಿಸುವಂಥ ಕೆಲಸ ಇದೆಯಲ್ಲ, ಇದು ಜರೂರಾಗಿ ಆಗಿರುವಂಥ ಕೆಲಸ. ರೈತರು ಈ ನಿಟ್ಟಿನಲ್ಲಿ ಸ್ವಯಂ ಆ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರಿಗೆ ಕಂದಾಯ ಅಧಿಕಾರಿಗಳು ಸಹಕಾರ ನೀಡಿ, ಮಾರ್ಗದರ್ಶನ ನೀಡಿ, ಕೆರೆಯ ಸುರಕ್ಷತೆ ಮತ್ತು ಜಾನುವಾರುಗಳ ಸುರಕ್ಷತೆಯ ದೃಷ್ಟಿಯಿಂದ ಮಣ್ಣು ತೆಗೆಯುವ ಪ್ರಕ್ರಿಯೆಗಳನ್ನು ನಿರ್ವಹಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಈ ಮೂಲಕ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.